ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ಇವತ್ತು ನನ್ನ ಫ್ರೆಂಡ್ ಮನೆಯಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಸ್ಟೋರಿ ಕೇಳಿ ಅವಳಂತೂ ಬಿದ್ದು ಬಿದ್ದು ನಗ್ತಾ ಇದ್ಲು. ಏನಾಯಿತು ಅಂತ ಅಂದರೆ, 1-3 ಡೇಸ್ ಬ್ಯಾಕು ರೇಷನ್ ತರಕ್ಕೆ ಹೋಗಿದ್ವಿ. ಅಲ್ಲಿ ರೇಷನ್ ಅಂಗಡೀಲಿ ಅಕ್ಕಿ, ಗೋಧಿ, ಬೇಳೆಗಳೆಲ್ಲ ಸ್ಯಾಂಪಲ್ ಇಟ್ಟಿರ್ತಾರಲ್ಲ, ಅಲ್ಲಿ ನಾನು ಒಂದು 4 ಗೋಧಿನ ಕಾಳನ್ನ ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡು ಬರ್ತಾಯಿದ್ದೆ. ನಾನು ಅಂಗಡಿಗೆ ಹೋಗೋದೇ ತುಂಬ ಕಮ್ಮಿ, ಹೋದಾಗ ಆ ಥರ ತೊಗೊತೀನಿ. ಯಾವಾಗ ಹೆಂಗೆ ಕಡ್ಕೊಂಡೆ ಗೊತ್ತಿಲ್ಲ, ಬರ್ತಾ ಅದು ನಾಲಿಗೆ ಕಚ್ಕೊಂಡು ಬಿಟ್ಟಿದ್ದೀನಿ. ಅದು ಈ ಮಟ್ಟದಲ್ಲಿ ಕಚ್ಕೊಂಡಿದ್ದೀನಿ ಅಂತ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಡಾಕ್ಟರ್ ಶಾಪ್ಗೆಲ್ಲ ತೋರಿಸಿದ್ದೀನಿ, ವಾಸಿನೇ ಆಗಿರಲಿಲ್ಲ. ಎಷ್ಟು ಏನು ಮಾಡ್ತಾರೋ, ಏನು ಈ ಥರ ಆಗ್ಬಿಟ್ಟಿದೆ ಅಂತ ಭಯ ಆಗ್ಬಿಟ್ಟಿತ್ತು. ಯಾಕಂದರೆ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಮಾತಾಡಿ ನಕ್ಕಿದ್ರೂ ನನಗೆ ಉರಿ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು ನಾಲಿಗೆ. ಅವಳ ಹತ್ರ ಸ್ವಲ್ಪ ಮಾತಾಡಿದ್ದಕ್ಕೆ ನಾಲಿಗೆ ಉರಿ ಆಗೋಯ್ತು. ತಕ್ಷಣ ನೀರು ತರಿಸ್ಕೊಂಡು ಸ್ವಲ್ಪ ಇಟ್ಕೊಂಡೆ. ಅಷ್ಟು ಉರಿತಾ ಇರುತ್ತೆ ನನಗೆ. ಈ ಥರ ಆಗಿಬಿಟ್ಟಿತ್ತು. ಮತ್ತು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ವಾಸಿ ಆಗಿಲ್ಲ ಮ್ಯಾಮ್, ತುಂಬ ಕಷ್ಟ ಆಗ್ತಾಯಿದೆ ಅಂತೆಲ್ಲ ಕೇಳಿ, ಪಾಪ ಮಾತ್ರೆ ಅದು ಆಯಿಂಟ್ಮೆಂಟೆಲ್ಲ ಚೇಂಜ್ ಮಾಡಿಕೊಟ್ರು. ಅವ್ರಿಗೂ ನಗು, ಏನು ಹಿಂಗೆ ಮಾಡ್ಕೊಂಡಿದ್ಯಾ, ಏನು ನಾನ್ ವೆಜ್ ತಿಂತಾಯಿದ್ದ ಅಂತೆಲ್ಲ ಕೇಳ್ತಾಯಿದ್ರು. ಇಲ್ಲ ಮ್ಯಾಮ್, ಹಿಂಗೆ ಗೋಧಿ ತಿನ್ನೋಕ್ಕೆ ಹೋಗಿದ್ದೆ ಅಂತ ಅಂದಿದ್ದಕ್ಕೆ ಅವರೇ ನಗ್ತಾಯಿದ್ರು. ಇನ್ನು ನನ್ನ ಫ್ರೆಂಡ್ ಅಂತೂ ತುಂಬ ಬೈದ್ಲು, ಈಗಿನೂ ನಿನ್ನ ಕಮಿಟ್ಮೆಂಟಲ್ಲಿ ಎಂಥ ಕೆಲಸ ಮಾಡ್ಕೊಂಡಿದ್ದೀಯೆ, ಎಷ್ಟು ಕೆ ಜಿ ಗೋಧಿ ಬರ್ತಾಯಿತ್ತು, ಒಂದು 800 ಏನೋ ಖರ್ಚು ಮಾಡಿದ್ದೆ ನಾನು. ಸೊ 800 ರೂಪಾಯಿಗೆ ಎಷ್ಟು ಗೋಧಿ ಕೆ ಜಿ ಬರ್ತಾಯಿತ್ತಲ್ವಾ, ಅಲ್ಲ ಸರಿ, ಎಷ್ಟು ಕೆ ಜಿ ಗೋಧಿ ಬರ್ತಾಯಿತ್ತು, ಈ ಥರ ಮಾಡ್ಕೊಂಡಿದ್ಯಾ ಅಂತ ಬೈತಾ ಇದ್ಲು. ಇನ್ನು ನಾನು ಅಲ್ಲಿ ಹೋಗಿದ್ದಿದ್ದು ಬಂದುಬಿಟ್ಟು, ಅವ್ನ ಮಗ ಗಾಡಿ ಓಡ್ಸೋಕ್ಕೆ ಹೋಗ್ಬಿಟ್ಟು ಬಿದ್ದು ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಫೋನ್ ಮಾಡಿದ್ಲು. ನನಗೂ ಹುಷಾರಿಲ್ಲದೆ ಇರೋದ್ರಿಂದ ಹೋಗೋಕ್ಕೆ ಆಗಿರಲಿಲ್ಲ, ಆಯಿತಾ. ಸರಿ ಹೋಗಿ ಬರೋಣ ಹಂಗೆ ಅಂದ್ಬಿಟ್ಟು ಡಾಕ್ಟ್ರ್ ಶಾಪಿಂದ ಹಂಗೆ ಹೋಗಿದ್ದೆ. ನಾನು ಅವತ್ತು ಹೋಗಿದ್ದೀನಿ ಅವನ್ನ ನೋಡೋಕ್ಕೆ ಅಂತ. 10-15 ದಿನದಿಂದ ಮನೇಲಿದ್ದನು, ಅವತ್ತೇ ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಅವ್ನು ಸಿಗಲೇ ಇಲ್ಲ. ಇನ್ಯಾವಾಗಾದರೂ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಬಂದೆ. ನನಗೆ ಇವತ್ತಿನ ತನಕ ಹೋಗೋಕ್ಕಾಗಲಿಲ್ಲ. ಆಲ್ರೆಡಿ 20 ಡೇಸ್ ಆಗೋಯ್ತೇನೋ. ಸ್ವಲ್ಪ ನನಗೂ ಮನೇಲಿ ಮಕ್ಳಿಗೆಲ್ಲ ಹುಷಾರಿರಲಿಲ್ಲ, ಹಂಗಾಗಿ ಎಲ್ಲೂ ಹೋಗೋದಕ್ಕಾಗಿರಲಿಲ್ಲ. ಇನ್ನು ನನಗೂ ಅಷ್ಟೇ, ಮತ್ತೋಗಿ ಡಾಕ್ಟರ್ನ ತೋರಿಸಿದ್ಮೇಲೆ ನಾಲ್ಗೆ ಎಲ್ಲ ಚೆನ್ನಾಗಿ ವಾಸಿ ಆಯಿತು. ಇನ್ನು ರಾಯರ ಪೂಜೆ ಕೂಡ ಮಾಡ್ಕೊಂಡಿದ್ದೆ ಮನೇಲಿ. ಗೋಡೆ ಮೇಲೆ ಏನೋ ನಂಗೊಂಥರ ಪೂಜೆ ಮಾಡಿದ್ರೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಈ ಥರ ಟೈಲರಿಂಗ್ ಮಿಷಿನ್ ಮೇಲಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಇನ್ನು ಮನೇಲಿ ಇದ್ದಿದ್ದರಿಂದ ಸುಹಾಸ್ನ ಸ್ಕೂಲಿಗೆ ಬಿಟ್ಟು ಅವ್ನ ಸ್ಕೂಲ್ ಪಕ್ಕನೇ ರಾಯರ ಮಠ ಇದೆ, ಹೋಗಿ ದರ್ಶನ ಕೂಡ ಮಾಡ್ಕೊಂಡು ಬರ್ತಾ ಇರ್ತೀನಿ. ವಾರ ಟೈಮ್ ಆದಂಗೆಲ್ಲ ಹೋಗಿ ಬರ್ತಾ ಇರ್ತೀನಿ. ಇನ್ನು ಮನೆಗೆ ಬಂದರೆ ನನಗೂ ಬೇರೆ ಕೆಲಸ ಇರಲ್ಲ ನೋಡಿ, ಹಂಗಾಗಿ ಆ ಥರ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀನಿ. ಇನ್ನು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ ಕಾಯಿ ಕಟ್ಟಿದೆ ನೋಡಿ, ಅವಾಗಿಂದ ನಾನು ನಾನ್ ವೆಜ್ ಮಾಡೇ ಇರಲಿಲ್ಲ. ಸರಿ ಅಂತ ಇವತ್ತು ಮಾಡ್ತಾಯಿದ್ದೀನಿ. ನಾನು ನೆನ್ನೆನೇ ನಮ್ಮ ಮನೇಲಿ ತಿಂದುಬಿಟ್ರು. ಏನಂದರೆ ನನ್ನ ಫ್ರೆಂಡ್ ಫೋನ್ ಮಾಡಿ ಮಟನ್ ಐತೆ, ಮಟನ್ ಮಾಡಿದ್ದೀನಿ ತಂದ್ಕೊಡ್ಲಾ ಅಂತ ಕೇಳಿದ್ರು. ಸರಿ, ನಮ್ಮದು ಪೂಜೆ ಎಲ್ಲ ಮುಗ್ದಿತ್ತಲ್ಲ, ಮಕ್ಕಳು ತಿಂತೀನಿ ಅಂದರು. ಸರಿ ಅಂತ ಅಂದ್ಬಿಟ್ಟು ಅವರು ತಗೊಬಂದು ಕೊಟ್ಟರು. ಆವಾಗ ಅದನ್ನೇ ಎಲ್ಲ ತಿಂದಿದ್ರು. ಇನ್ನೊಂದು ಸರಿ ಬಿರಿಯಾನಿ ತಂದುಬಿಟ್ಟಿದ್ರು. ನಾನು ಪೂಜೆ ಮಾಡ್ತಾಯಿದ್ದೀನಿ, ನಾನು ಪ್ಲೀಸ್ ನನಗೆ ಬೇಡ, ಮಕ್ಳಿಗೂ ಕೊಡೋಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಿದ್ದೆ. ಬೇಜಾರಾಗ್ಬಿಟ್ಟಿತ್ತು. ಎಷ್ಟೋ ಹೇಳಿದ್ರು, ಮಕ್ಕಳಾದರೂ ತಿನ್ನಲಿ ಬಿಡು ಅಂತ ಅಂದ್ಬಿಟ್ಟು ಬಿರಿಯಾನಿ ಕಬಾಬು. ಇಲ್ಲ ಬೇಡ, ನಾನು ಮಕ್ಳಿಗೋಸ್ಕರನೇ ನಾನೆಲ್ಲ ಮಾಡ್ತಾಯಿರ್ತೀನಿ, ಬೇಡ ಅಂತ ಅಂದ್ಬಿಟ್ಟು ಇಸ್ಕೊಂಡಿರಲಿಲ್ಲ. ನೆನ್ನೆ ಮಟನ್ ತಿಂದಿದ್ರು. ಇನ್ನು ನನ್ನ ಮಗ ಇವತ್ತು ಬಿರಿಯಾನಿ ಮಾಡಿಕೊಡಮ್ಮ ಅಂತ ಅಂದ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದು 3/4 ಕೆ ಜಿ ಚಿಕನ್ ಇದೆ ಅಂತ ಅನಿಸುತ್ತೆ. ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಅದಕ್ಕೊಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಸಾಂಬಾರು ಪುಡಿ, ಚೂರು ಸಾಂಬಾರು ಪುಡಿ, ಚಿಲ್ಲಿ ಪುಡಿ, 2 ಹಸಿಮೆಣಸಿನ್ಕಾಯಿ, ಮನೇಲೇ ಮಾಡಿದ್ದು ಗಟ್ಟಿ ಮೊಸರು ನೋಡಿ ಎಷ್ಟು ಚೆನ್ನಾಗಾಗಿದೆ. ನಮ್ಮ ಮನೇಲಿ ಮೊಸರು ಇದೇ ಫಸ್ಟ್ ಟೈಮು. ಗಟ್ಟಿ ಹಾಲನ್ನ ನಾನು ಒಂದು 2-3 ಟೈಮ್ ಕುದಿಸ್ಬಿಟ್ಟಿದ್ದೆ, ಹಾಗಾಗಿ ತುಂಬ ಗಟ್ಟಿಗೆ ಬಂದಿತ್ತು. ಒಳ್ಳೆ ಫ್ರೆಶ್ ಕ್ರೀಮ್ ಥರ ಇತ್ತು. ಮೊಸರು ಹಾಕ್ಕೊಂಡು ಒಂದು ನಿಂಬೆಹಣ್ಣು ಫುಲ್ ಹಿಂಡ್ಕೊಂಡಿದ್ದೀನಿ ನಾನು. ಒಂದು ನಿಂಬೆಹಣ್ಣು ಹಾಕ್ಕೊಂಡು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಯ್ತಾ. ಹೆಂಗೆ ಅಂತ ಅಂದರೆ, ಒಂದೊಂದು ಚಿಕನ್ಗೂ ಈ ಮಸಾಲ ಪೂರ್ತಿ ಇಟ್ಕೊಬೇಕು. ಏನಿಲ್ಲ ಅಂದರೂ ಒಂದು 5 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಚಿಕನೆಲ್ಲ ಸಾಫ್ಟ್ ಆಗಿಬಿಡುತ್ತೆ. ಬಿರಿಯಾನಿ ತಿನ್ನುವಾಗ ಕೂಡ ಚೆನ್ನಾಗಿರುತ್ತೆ, ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಮ್ಮ ಮನೇಲಿ ಬಿರಿಯಾನಿಲಿ ಚಿಕನ್ ಆಗಲಿ ಮಟನ್ ಆಗಲಿ ಯಾರೂ ತಿನ್ನಲ್ಲ. ನನ್ನ ಹಸ್ಬೆಂಡ್ ಒಬ್ಬರೇ ತಿನ್ನೋದು. ನಮಗೇನೋ ಒಂಥರ ರೈಸ್ ಇಷ್ಟ, ಈ ಚಿಕನೆಲ್ಲ ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಚೆನ್ನಾಗಿ ಮ್ಯಾಗ್ನೇಟ್ ಎಲ್ಲ ಮಾಡಿಟ್ರೆ ಆವಾಗ ತಿನ್ನೋಕೆ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ. 1-2 ಪೀಸ್ ಆದರೂ ತಿನ್ಬೋದು ಅನ್ನೋದಕ್ಕೆ ನಾನು ಈ ಥರ ಮ್ಯಾಗ್ನೇಟ್ ಮಾಡಿರ್ತೀನಿ. ಇನ್ನು ಮ್ಯಾಗ್ನೇಟ್ ಮಾಡೋದಕ್ಕೆ ನಾನು ಉಪ್ಪು ಹಾಕೋದು ಮರ್ತೋಗ್ಬಿಟ್ಟೆ, ವಿಡಿಯೋ ಮಾಡ್ತಾ ಉಪ್ಪು ಹಾಕ್ಕೊಂಡು ಮ್ಯಾಗ್ನೇಟ್ ಮಾಡಿಟ್ಟರೆ ಚೆನ್ನಾಗಿರುತ್ತೆ. ಇನ್ನು ಮೊನ್ನೆ ಆಂಟಿ ಏಕಾದಶಿ ಮಾಡಿದ್ರಲ್ಲ, ಸ್ವಲ್ಪ ತಿಂಡಿ ಸಾಮಾನೆಲ್ಲ ಕೊಟ್ಟಿದ್ದರು. ಅದನ್ನೇ ಹೋಗ್ತಾ ಬರ್ತಾ ತಿಂತಾಯಿರ್ತೀನಿ. ಇನ್ನು ಈ ವರ್ಷ ನಮ್ಮ ಮನೇಲಿ ನಾನೇ ಜಾಸ್ತಿ ತಿಂದಿರೋದು. ಯಾಕಂದ್ರೆ ನಮ್ಮ ಮನೇಲೂ ತಿಂದಿದ್ದೀನಿ, ಆಂಟಿ ಮನೆಗೆ ಹೋದಾಗೆಲ್ಲ ಆಂಟಿನೂ ಕೊಡ್ತಾನೇ ಇದ್ದರು. ಅವ್ರು ಕೊಡಲಿಲ್ಲ, ನಾನೇ ಎತ್ಕೊಂಡು ತಿಂದುಬಿಡ್ತಾ ಇದ್ದೆ. ಅವ್ರ ಮನೇಲಿ ಏನೋ ಒಂಥರ ನಮ್ಮ ಮನೇಲಿ ನಾನು ಹೇಗಿರ್ತೀನೋ ಅಲ್ಲೂ ಕೂಡ ಹಾಗೆ ಫೀಲ್ ಆಗುತ್ತೆ. ಅವ್ರು ಏನೂ ಅನ್ನಲ್ಲ. ನನಗೆ ಕಾಫಿ ಬೇಕಾ ಮಾಡ್ಕೊಂಡು ಕುಡಿ ಅಂತ, ನನಗೂ ಮಾಡಿಕೊಡು ಅಂತ ಹೇಳೋವಷ್ಟು
ಆಂಟಿ ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ. ಅವ್ರಿಗೆ ಕಾಫಿ ಬೇಕಂದರೆ ಕಾಫಿ ಮಾಡೋಕೆ ಹೋಗಿ ತಲೆ ನೋವ್ತಾ ಇದೆ ಕಾಫಿ ಮಾಡಿಕೊಡು ಅಂತ ಕೇಳ್ತಾರೆ. ಅದೆಲ್ಲ ನನಗೆ ಖುಷಿನೇ ಆಗುತ್ತೆ. ಅಷ್ಟು ಫ್ರೀಡಮ್ ಇದೆ ನನಗೆ ಅಲ್ಲಿ ಅಂತ. ಇನ್ನು ಹಂಗೆ ತಿಂದ್ಕೊಂಡು ಇನ್ನು ಅಡುಗೆನ ಶುರು ಮಾಡಿಕೊಂಡೆ. ಇವತ್ತು ನನ್ನ ಮಗ ಹೋಟೆಲಲ್ಲೆಲ್ಲ ಗ್ರೀನ್ ಕಲರ್ ಇರುತ್ತಲ್ಲಮ್ಮ ಆ ಥರ ಬಿರಿಯಾನಿ ಮಾಡಿಕೊಡು ಅಂತ ಕೇಳಿದ್ದ. ಅದಕ್ಕೋಸ್ಕರ ನೆನ್ನೆ ಸೊಪ್ಪು ಸಾಂಬಾರು ಮಾಡೋಕ್ಕೆ ಅಂತ ಇಟ್ಟಿದ್ದ ಪಾಲಕ್ನೇ ಸ್ವಲ್ಪ ಎತ್ತಿಟ್ಟಿದ್ದೆ. ಇವಾಗ ಅದನ್ನು ಬಿರಿಯಾನಿಗೆ ಹಾಕ್ಕೊಳ್ಳೋಕ್ಕೆ ಅಂತ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸಿ ಆರಿರುವಂಥ ಪಾಲಕ್ಕು, ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕೂಡ ಇವಾಗ ನಾನು ರುಬ್ಬೋದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಮ್ಮನೇಲಿ ಮಕ್ಕಳು ಖಾರ ತಿನ್ನಲ್ಲ ಜಾಸ್ತಿ, ಹಂಗಾಗಿ ಕಮ್ಮಿನೇ ಹಾಕ್ಕೊಳ್ತೀನಿ. ಇನ್ನು ಜೊತೆಗೆ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ನುಣ್ಣಗೆ ಆಯಿತು. ಇನ್ನು ಪಾಲಕ್ ಸೊಪ್ಪನ್ನ ನಾನು ತೊಳೆದಾದ್ಮೇಲೆ ಸೊಪ್ಪು ಸಾಂಬಾರು ಮಾಡುವಾಗ ನೆನಪಾಯಿತು. ಸರಿ ಅಂತ ಅದನ್ನು ಒಂದು ಜಾಲ್ರಿಗೆ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆ ಹಾಕಿ ಪಾಲಕ್ ಸೊಪ್ಪನ್ನ ಇಟ್ಟು ಮೇಲೆ ಅದನ್ನೇ ಬಟ್ಟೆನೇ ಕವರ್ ಮಾಡಿ ಫ್ರಿಜ್ ಮೇಲೆ ಇಟ್ಟಿದ್ದೆ. ಒಂಚೂರು ಹಾಳಾಗಿರಲಿಲ್ಲ, ಫ್ರೆಶ್ ಆಗಿಯೇ ಇತ್ತು. ನಾವು ತಕ್ಷಣ ತೊಳೆದ್ರೂ ಅಷ್ಟೇ ಬೇಗ ಒಂಥರ ನೀರು ಹಿಡ್ಕೊಂಡು ಮೆತ್ತಗಾಗ್ಬಿಡ್ತಾಯಿತ್ತು. ಈ ಥರ ಕಾಟನ್ ಬಟ್ಟೆಲಿ ಹಾಕಿ ಸುತ್ತಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಪಲಾವ್ ಎಲೆ, ಲವಂಗ, ಒಂದು ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇದಕ್ಕೆ ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊಂಡ್ರೆ ಜಾಕಾಯಿ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದೆಲ್ಲ ಯೂಸ್ ಮಾಡಲ್ಲ. ಸ್ವಲ್ಪ ಪಲಾವ್ ಎಲೆ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದ ತಕ್ಷಣ ಟೊಮೆಟೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮ್ಯಾಗ್ನೇಟ್ ಮಾಡಿದ್ವಲ್ಲ ಚಿಕನು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಉಪ್ಪು ಹಾಕೋದು ಮರ್ತೋಗಿತ್ತು ಅನ್ನಲ್ಲ, ನನಗೆ ಇವಾಗ ನೆನಪಾಯಿತು ಫ್ರೈ ಮಾಡುವಾಗ. ಸೊ ಇವಾಗಲೇ ಸೇರಿಸ್ಕೊಂಡೆ ಉಪ್ಪು ಕೂಡ ಚೆನ್ನಾಗಿ ಚಿಕನ್ಗೆ ಹಿಡ್ಕೊಳ್ಳುತ್ತೆ ಅಂತ. ಇನ್ನು ಇದು ನಾವು ಏನಿಲ್ಲ ಅಂದರೂ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಉರಿಬೇಕು. ಆವಾಗ ಟೊಮೆಟೊನೂ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ಜೊತೆಗೆ ಚಿಕನ್ ಕೂಡ ಅಷ್ಟೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಾಗಿರುತ್ತೆ. ಇನ್ನು ಎಣ್ಣೆ ಬಿಟ್ಕೋಬೇಕು, ಈ ಮಸಾಲ ಕರಗಿ ಒಂಥರ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು. ಬೇಗ ಆಗಲಿ ಅಂತ ಹೈ ಫ್ಲೇಮ್ ಇಟ್ಬಿಟ್ರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿನೇ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದು ಫ್ರೈ ಮಾಡ್ತಾನೆ ಸ್ವಲ್ಪ ನಾನು ಇವಾಗ ಏನು ಎಲ್ಲ ಯೂಸ್ ಮಾಡೋಕ್ಕೆ ಎತ್ಕೊಂಡಿದ್ದೆ ಅದೆಲ್ಲ ಐಟಮ್ಸ್ನೆಲ್ಲನೂ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನೇನು ಹಬ್ಬ ಬಂತು, ಮನೆಯೆಲ್ಲ ಕ್ಲೀನಿಂಗ್ ಶುರು ಮಾಡಬೇಕು. ನಮ್ಮ ಮನೇಲಿ ನೋಡಿದ್ರೆ ಒಬ್ಬರು ಹುಷಾರು ತಪ್ಪಿ ಮಲ್ಕೊತಾನೆ ಇದ್ದಾರೆ. ಜಾಸ್ತಿ ಅಂದರೆ ನನ್ನ ಮಗಳಿಗೆ ತುಂಬ ಜಾಸ್ತಿ ಹುಷಾರು ತಪ್ಪಿಬಿಟ್ಟಿದ್ಲು. ಅದೊಂದು ಸ್ವಲ್ಪ ಅವಳ ಕಡೆ ಗಮನ ಕೊಟ್ಕೊಂಡು ನಾನು ಯಾವುದೇ ಥರ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಇನ್ನು ಇದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಎಲ್ಲ ನೀರು ಬಿಟ್ಕೊಂಡಿದೆ. ಆ ನೀರೆಲ್ಲ ಸುಂಡೋವರೆಗೂ ಸ್ವಲ್ಪ ಚಿಕನ್ನ ಫ್ರೈ ಮಾಡಿಕೊಂಡು ಇವಾಗ ನಾನೇನು ರುಬ್ಬಿ ಇಟ್ಕೊಂಡಿದ್ದೆ ಪಾಲಕ್ ಸೊಪ್ಪು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆವಾಗ ಮಿಕ್ಸ್ ಮಾಡಿದಾಗಲೇ ಚಿಕನ್ಗೆ ಮ್ಯಾಗ್ನೇಟ್ ಮಾಡೋಕ್ಕೆ ಹಾಕ್ಬಿಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲ ನಾವು ಆವಾಗ ಮ್ಯಾಗ್ನೇಟ್ ಮಾಡಿದಾಗ ಹಾಕೋಕ್ಕಾಗಲಿಲ್ಲ ಅಂತಂದರೆ ಇವಾಗ ನಾವು ಪಾಲಕ್ ಸೊಪ್ಪೆಲ್ಲ ರುಬ್ಬಿದ್ವಲ್ಲ ಅದಕ್ಕೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಂಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಕೂಡ ಹಾಕ್ಕೋಬೋದು. ಇದಂತೂ ತುಂಬ ಚೆನ್ನಾಗಿ ಸ್ಮೆಲ್ಲು ಬರ್ತಾಯಿತ್ತು. ಮತ್ತು ಇದು ಇವಾಗ ನೋಡೋಕ್ಕೆ ಗ್ರೇವಿ ಚಪಾತಿ ಜೊತೆಗೆಲ್ಲ ಈ ಥರ ಗ್ರೇವಿ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಗ್ರೀನ್ ಕಲರ್ ಗ್ರೇವಿ ಕೂಡ ರೆಡಿ ಆಗೋಯಿತು. ನಾನು ಅದೇ ಅನ್ಕೊತಾ ಇದ್ದೆ, ನಾನು ಈ ಪಾಲಕ್ಕೆಲ್ಲ ಹಾಕಿ ಈ ಥರ ಇವತ್ತೇ ಫಸ್ಟ್ ಟ್ರೈ ಮಾಡಿದ್ದು. ಚಪಾತಿ ಏನಾರ ಮಾಡಿದರೆ ಗ್ರೇವಿನೇ ಆಗೋಗ್ತಾಯಿತ್ತು ಅಂತ ಕೂಡ ಹೇಳ್ತಾ ಇದ್ದೆ. ಅಂದರೆ ಅದು ಕೂಡ ಅಷ್ಟೇ, ಗ್ರೇವಿ ಕೂಡ ನನ್ನ ಮಗ ಟೇಸ್ಟ್ ಮಾಡಿದ್ದ, ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ಇನ್ನು ಪಾಲಕ್ ಸೊಪ್ಪು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಂಡು ಇನ್ನು 1 ಲೋಟ ಅಕ್ಕಿಗೆ 2 ಲೋಟ ಆ ಥರ ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿ ಬರ್ತಿದೆ ಅಂತ ಅನ್ನುವಾಗ ಅಕ್ಕಿ ತೊಳೆದು ಇಟ್ಕೊಂಡಿರೋ ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕಷ್ಟೇ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಟ್ರೆ ಅಕ್ಕಿ ಒಡೆದೋಗ್ಬಿಡುತ್ತೆ. ಸ್ವಲ್ಪ ಸೈಡಲ್ಲಿ ಮಾತ್ರ ತಿರುಗಿಸ್ಬಿಟ್ಟು ಇನ್ನು ಇದು ಒಂದು ಸ್ವಲ್ಪ ಕುದಿ ಬರ್ತಾಯಿದೆ ಅಂತ ಅನ್ನುವಾಗ ಒಂದು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2 ಕೂಗಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ನಿಮಗೆ ಬೇಕಂದರೆ ಇವಾಗ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಇವಾಗ ತುಪ್ಪ ಹಾಕೋದಕ್ಕೆ ಹೋಗಿರಲಿಲ್ಲ. ಸೊ ಮನೇಲೇ ಮಾಡೋದ್ರಿಂದ ತುಪ್ಪ ಖಾಲಿಯಾಗಿತ್ತು, ತುಪ್ಪ ಕೂಡ ಮಾಡ್ಕೊಬೇಕಿತ್ತು, ಹಾಗಾಗಿ ತುಪ್ಪ ಸ್ಕಿಪ್ ಮಾಡಿದ್ದೀನಿ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಕಲರ್ ಕೂಡ ಅಷ್ಟೇ ಈ ಲೆವೆಲ್ ಕಲರ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೆ 1 ಟೈಮ್ಗೆ ಎಲ್ಲ ಖಾಲಿ ಆಯಿತು. ನಾನು 1 ಟೈಮ್ಗೆ ಅಂತಲೇ ಮಾಡ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಾಗಿತ್ತು. ಟ್ರೈ ಮಾಡಿ, ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ನೈಟ್ ನಮ್ಮ ಮನೇಲಿ ಎಲ್ಲರೂ ಜೊತೆಗಿದ್ದಾಗ ಇದೇ ಥರನೇ ಎಲ್ಲ ಇಟ್ಕೊಂಡು ಊಟ ಮಾಡೋದು. ಆಂಟಿ ಹೇಳ್ತಾ ಇರ್ತಾರೆ, ಎಲ್ಲ ರೆಡಿನಾ ಹಾಲಲ್ಲೆಲ್ಲ ಇಟ್ಕೊಂಡಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನಮಗೇನೋ ಒಂಥರ ರೂಢಿ ಆಗಿಬಿಟ್ಟಿದೆ ಈ ಥರನೇ ನಮ್ಮ ಮನೇಲಿ ಯಾವಾಗಲೂ ಕೂತ್ಕೊಂಡು ಊಟ ಮಾಡೋದು.